ಮಹಾರಾಷ್ಟ್ರ ಪರವಾಗಿಲ್ಲ, ಚೆನ್ನಾಗಿ ನಡೆದಿದೆ. ಜಾರ್ಖಂಡ್ ಕೂಡ ಈಗ ನಾನು ನಾಳೆ ಹೋಗ್ತಾ ಇದ್ದೀನಿ ಅಲ್ಲಿ. ಇವತ್ತು ಮಹಾರಾಷ್ಟ್ರ ಮುಗಿಸಿ ಅಂದ್ರೆ ಪೂನಾ ಮತ್ತು ನಾಸಿಕ್ ಎರಡೂ ಮುಗಿಸ್ಕೊಂಡು ನಾಡ್ದ 16 ಇನ್ನೊಂದು ರೌಂಡ್. ನಾ ಈಗ ಆಲ್ರೆಡಿ 2 ರೌಂಡ್ಸ್ ಹೋಗಿ ಬಂದಿದ್ದೇನೆ. ಒಂದು ರೌಂಡ್ 16th ಹೋಗ್ತಾ ಇದ್ದೀನಿ. ಆಸ್ ಆನ್ ಟುಡೇ ಎಲ್ಲ ಕಡೆ ಚೆನ್ನಾಗಿದೆ. ಅಂಡ್ ಜನ ವಿಶೇಷವಾಗಿ ಇವರು ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಏನಪ್ಪಾ ಅಂತಂದ್ರೆ ನಮಗೇನ್ ಮಾಡ್ತೀರಿ, ನಮ್ಮ ರಾಜ್ಯಕ್ಕೆ ಏನ್ ಮಾಡ್ತೀರಿ, ಏನ್ ಕೊಟ್ಟಿರಿ ಅಂತ ಹೇಳಿ ಅವ್ರಿಗೆ ಕೇಳ್ತಾರೆ. ಇವರೆಲ್ಲ ಆರ್ಟಿಕಲ್ 371 ಅದು ಆಗೋಯ್ತು ಪಾರ್ಲಿಮೆಂಟ್ದೆ, ಅದನ್ನೇ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ. ನೀವು ನಮ್ಮ ರಾಜ್ಯಕ್ಕೆ ನೀರಾವರಿ ಏನ್ ಕೊಡ್ತೀರಿ, ಅಥವಾ ಇನ್ಫ್ಲೇಷನ್ ಹೆಚ್ಚಿಗಾಗಿದೆ ಅದನ್ನ ನೀವು ಯಾವ ರೀತಿಯಾಗಿ ಕಡಿಮೆ ಮಾಡ್ತೀರಿ, ಆಮೇಲೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ಲಿಂದ ಏನು ದುಡ್ಡು ಬರಬೇಕು ಆ ದುಡ್ಡು ಬರ್ತಾ ಇಲ್ಲ, ಅದು ಏನು ಕೊಡ್ತೀರಾ ಇಲ್ಲ. ಕೆಲವು GSTಗಳು ರೈತರ ಕೆಲವು ಟ್ರ್ಯಾಕ್ಟರ್ ಆಗಲಿ, ಆಮೇಲೆ ನಿಮ್ಮ ಬೇರೆ ಇಕ್ವಿಪ್ಮೆಂಟ್ಸ್ ಏನು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅದ್ರ ಮೇಲೆ ನೀವೇನ್ ಮಾಡ್ತೀವಿ, ಅಥವಾ MSP ಯಾವ ರೀತಿಯಾಗಿ ಈಗ ಮಹಾರಾಷ್ಟ್ರದಾಗ ಸೋಯಾಬೀನ್ ಇದೆ, ಕಾಟನ್ ಇದೆ, ಅವರು ಅಲ್ಲಿ MSP ಏನಿದೆ ಆ MSPನೇ ಕೊಡ್ತಾರೆ. ಈಗ ಅಲ್ಲಿ ಆ MSP ಕೆಳಗಡೆ ಮಾರ್ಕೆಟ್ನಾಗ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವು ಪ್ರಶ್ನೆ ಅವ್ರು ಕೇಳ್ತಾರೆ. ಆದ್ರೆ ಸರ್ಕಾರ ಬಳಿ ಅದು ಉತ್ತರ ಇಲ್ಲ, ಕೇಂದ್ರ ಸರ್ಕಾರನೂ ಹೇಳ್ತಾ ಇಲ್ಲ. ಅದಕ್ಕಾಗಿ ನಾವೆಲ್ಲ ನಮ್ಮ ಇದ್ರೊಳಗೆ ಕೊಟ್ಟಿದ್ದೇವೆ, ನಮ್ಮ ಮ್ಯಾನಿಫೆಸ್ಟೋದಾಗ ಆಲ್ರೆಡಿ ಹೇಳಿದ್ದೇವೆ. ಅದು ಕರ್ನಾಟಕ ಮಾದರಿಯಲ್ಲೇ ನಾವು ಅಲ್ಲಿನೂ ಕೂಡ 5 ಗ್ಯಾರಂಟಿ ಮಾಡಿದ್ದೇವೆ. 5 ಗ್ಯಾರಂಟಿ ಒಳಗೆ ಕೆಲವು ಸಬ್ ಕ್ಲಾಸ್ಗಳೇನಿವೆ ಅವು ಹಾಕಿ ಈ ನಿಮ್ಮ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಯುವಕರಿಗೆ ಸ್ಟೈಪಂಡ್ ಕೊಡ್ತಕ್ಕಂಥದ್ದು, ಆಮೇಲೆ ನಿಮ್ಮ ಫ್ರೀ ಬಸ್ ಟ್ರಾವೆಲ್ ಮಾಡ್ತಕ್ಕಂಥದ್ದು, ಆಮೇಲೆ ರೈತರಿಗೆ MSP ಪ್ರಕಾರ ನಾವು ರೇಟ್ ಕೊಡ್ತಕ್ಕಂಥದ್ದು, ಆಮೇಲೆ ಗ್ರಾಜುಯೇಟ್ಸ್ ಹೇಳ್ದಂಗೆ ಯುವಕರಿಗೆ 4,000 rupees ಸ್ಟೈಪಂಡ್ ಕೊಡ್ತಾರೆ. ಹೀಗೆ 5 ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದ್ದನ್ನ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ತಕ್ಷಣ ಇಂಪ್ಲಿಮೆಂಟ್ ಮಾಡ್ತಾರೆ. ಯಾರ ಒಬ್ಬರು ಕೇಳಿದ್ರು ಹೇಳ್ಬಹುದು. ಅಜಿತ್ ಪವಾರ್ ಅವರು ಮಾಹಿತಿ ಗವರ್ಮೆಂಟ್ ಮಾಡುವಾಗ ಗೌತಮ್ ಅದಾನಿಯವರು ಸಭೆಯಲ್ಲಿ ಭಾಗವಹಿಸಿದ್ರು ಅಂತ. ಆದ್ರ ಈಗ ಅವರೇ ಎಕ್ಸ್ಪೋಸ್ ಮಾಡ್ಲತ್ತಾರಲ್ಲ, ನಾವು ಅದಾನಿ ಮೇಲೆ ಮಾತಾಡಿದ್ರೆ ನೀವೇನು ಪದೇ ಪದೇ ಅವಂದೇ ಮಾತಾಡ್ತಾನೆ. ಅವನು ರಾಜಕಾರಣದ ಕೈ ಹಾಕಿದಾನೆ ಅಂತ ಹೇಳಿ ನಾವು ಇದನ್ನ ಯಾವಾಗಲೂ ಒಂದು ಕಡೆ ದೇಶನೂ ಲೂಟಿ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ರಿಯಾಕ್ಷನರಿ ಗವರ್ಮೆಂಟ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಯಾವ ಪಕ್ಷ ಇದು ಒಂದು ಐಡಿಯಾಲಜಿಕಲಿ ಈ ದೇಶದ ಐಡಿಯಾಲಜಿಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ಒಂದು ಧರ್ಮದ ದೃಷ್ಟಿಯಿಂದ ಒಕ್ಕಟ್ಟು ಮಾಡ್ತಕ್ಕಂಥದ್ದು, ಎಮೋಷನಲಿ ಭಾಷಣ ಮಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿಯಾಗಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾನಂದ್ರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬಹುದು ಎಷ್ಟು ಆಳವಾಗಿ ಅವನ ಸಪೋರ್ಟ್ ಅನ್ನ ಇವರು ಬಿಜೆಪಿದವ್ರು ತಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋದು, ಇಂಥ ಕ್ರೋನಿ ಕ್ಯಾಪಿಟಲಿಸ್ಟ್ಗೆ ಸಪೋರ್ಟ್ ಮಾಡಿ ಅವರ ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ಲಿಂದ ಹಣ ಸಂಪಾದನೆ ಮಾಡಿ ಆಮೇಲೆ ನಿಮ್ಮ ಎಲೆಕ್ಷನ್ ಬಾಂಡ್ಸು ಅಂತ ಇಂಡಸ್ಟ್ರಿಯಲಿಸ್ಟ್ಗೆ ಹಿಡಿದು ಅವರು ಮಾಡ್ತಾ ಇದ್ದಾರೆ. ಈ ದೇಶದಾಗೆ 5% ಜನರ ಹತ್ರ 62% ಸಂಪತ್ತಿದೆ, 62%. ಆದ್ರೆ 50% ಬಡವರ ಹತ್ರ ಕೇವಲ 3%
ಈ ದೇಶದ ಸಂಪತ್ತು ಅವ್ರ ಹತ್ರ ಇದೆ. ಇದ್ರ ಮೇಲೆ ಲೆಕ್ಕ ಹಾಕಿ ಯಾರ ಹತ್ರ ಸಂಪತ್ತಿದೆ ಅವರಿಗೆ ಬೆಳೆಸ್ತಕ್ಕಂತ ಪ್ರಯತ್ನ ನಮ್ಮ ಮೋದಿಯವರು, ಶಾ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗೂ ಹೇಳ್ತೇವೆ, ನೀವು ಈ ಒಂದು 10-20 ಕ್ಯಾಪಿಟಲಿಸ್ಟ್ ಬೆಳೆಸಕ್ಕಿಂತಲೂ ಮೀಡಿಯಂ ಇಂಡಸ್ಟ್ರೀಸ್, ಸ್ಮಾಲ್ ಇಂಡಸ್ಟ್ರೀಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡಿದ್ರೆ 100 ಜನ ಬೆಳೀತಾರೆ. ಆದರೆ ಅವನು ಅದು ಮಾಡ್ತಾ ಇಲ್ಲ. ನಾ ಈಗ ಪದೇ ಪದೇ ಹೇಳಲ್ಲ, ಒಂದ್ಸಾರಿ ಹೇಳಿನಿ, ಅವನು ಉತ್ತರ ಕೊಟ್ಟಿಲ್ಲ, ಮುಗಿದ. ಅರೆ ಅವ್ರೇನ್ ಹೇಳ್ತಾರೆ, ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ನೀವು ಓದಬೇಕು. ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟಾಕದವ್ರು ಅವರೇ. ರಾಮಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ, ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ, ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ, ಈ ಫ್ಲಾಗ್ ತಿರಂಗ ಜೆಂಡಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ಮ ಯಂಗ್ಸ್ಟರ್ಸ್ ಓದಿದ್ರೆ ಗೊತ್ತಾಗ್ತದೆ.